ಮತ್ತಿದು ಕೊನೆ ಸಲ ನಾನು ನಿನ್ಗೆ ಎಚ್ಚರಿಕೆ ಕೊಡ್ತಿರೋದು. ನೀನ್ ಹೀಗೆ ಶಾಲೆಯ ನಿಯಮಗಳನ್ನ ಮುರಿಯೋ ಕೆಲ್ಸನ ಇನ್ ಮುಂದೆ ಮಾಡೋ ಹಾಗಿಲ್ಲ. ಒಬ್ಬ ಒಳ್ಳೆ ಹುಡುಗ ಯಾವತ್ತೂ ನಿಯಮಗಳನ್ನ ಮುರಿಬಾರ್ದು. ಇನ್ಸ್ಪೆಕ್ಟರ್ ಸರ್, ನಾನು ಇಲ್ಲಿಂದ ಹೋಗೋದಕ್ಕೆ ನನಗೆ ಅನುಮತಿ ಕೊಡ್ತೀರಾ? ನನಗನ್ಸುತ್ತೆ ಆ ಟಿಸಿ ಪತ್ರದ ಅವಶ್ಯಕತೆ ಇನ್ಮೇಲೆ ಬರೋದಿಲ್ಲ ಅಂತ. ಎಸ್ ಮಿಸ್ಟರ್ ಬೋಸ್, ನೀವಿನ್ ಹೊರಡಬಹುದು. ಮನೇಲಿ ಕೂಡ ನೀವಿನ ಬಗ್ಗೆ ಗಮನ ಕೊಡಿ. ಇವನ್ ಈ ತರ ಪುಸ್ತಕನೆಲ್ಲ ಓದಬಾರ್ದು. ನೀವು ಕ್ಲಾಸ್ನ ಶುರು ಮಾಡಿ. ಬರ್ತೀನಿ ಮೇಷ್ಟ್ರೆ. ಸುಭಾಷ್, ನೀವೆಲ್ಲ ನನ್ನ ಇಷ್ಟಪಡ್ತೀರಾ ಅಂತ ಗೊತ್ತು. ಆದ್ರೆ ಇವತ್ತು ನೀವು ಮಾಡಿರೋದು ಕ್ರಾಂತಿಕಾರಿ ಹುಡುಗರು. ಜತಿನ್ ಅವರೇ, ಅನುಪಮ್ ಅವರೇ, ನಾನು ನಿಮ್ಗೆ ಶಸ್ತ್ರಗಳನ್ನ ತಗೊಂಡ್ ಬರೋಕ್ ಹೇಳಿದ್ನಲ್ಲ, ತಗೊಂಡ್ ಬಂದ್ರ ನೀವು? ನಿಮ್ಗೆ ಇಲ್ಲಿ ಬರೋಕ್ ಏನು ತೊಂದರೆ ಆಗಿಲ್ಲ ತಾನೆ? ನಾನು ಎಲ್ಲಿ ಶಸ್ತ್ರಗಳನ್ನ ಬಚ್ಚಿಟ್ಟಿದ್ನೋ ಅಲ್ಲಿ ಪೊಲೀಸರು ಓಡಾಡ್ತಾ ಇದ್ರು. ಅವರೆಲ್ಲ ಅಲ್ಲಿಂದ ಹೋದ್ಮೇಲೆ ಶಸ್ತ್ರಗಳನ್ನ ಹೇಗೋ ತಗೊಂಡ್ಬಂದ್ಬಿಟ್ಟೆ. ತುಂಬಾ ತುಂಬಾ ಹುಷಾರಾಗಿರಿ ಎಲ್ರು. ಪೊಲೀಸರಿಗೆ ಅದ್ ಯಾವ ಸುದ್ದಿ ಸಿಕ್ಕಿ ಹುಡ್ಕಾಡ್ತಾ ಇದಾರೋ ಏನೋ, ನನ್ಗಂತೂ ಒಂದು ಗೊತ್ತಾಗ್ತಿಲ್ಲ. ಅಮರ್ನ ಪೊಲೀಸರು ಹಿಡ್ಕೊಂಡು ಹೋಗಿದ್ದಾರೆ. ಅವನೇನು ಬಾಯಿ ಬಿಡಲ್ಲ ತಾನೆ? ಅಮರ್ ತುಂಬಾ ದಿನಗಳಿಂದ ನಮ್ ಜೊತೆನೆ ಇದ್ದಾನೆ. ವೀರೆಯನ್ನ ಅವ್ನ್ ಕಣ್ಣಾರೆ ನೋಡಿದಾನೆ. ಅದು ಅಲ್ಲದೆ ನನ್ನೂ ನೋಡಿದಾನೆ. ನಾನ್ ಪೊಲೀಸರಿಂದ ಹೇಗ್ ತಪ್ಪಿಸ್ಕೊಂಡೆ ಅಂತ ಅವನಿಗೆ ಗೊತ್ತು. ಅಮರ್ ಯಾವುದೇ ಕಾರಣಕ್ಕೂ ಬಾಯಿ ಬಿಡಲ್ಲ ಅನ್ಸುತ್ತೆ. ಏನಾಯ್ತು? ಶಸ್ತ್ರಗಳೆಲ್ಲ ಸಿಕ್ತಾ? ಶಸ್ತ್ರಗಳು ನಾನು ಸ್ವಲ್ಪದ್ರಲ್ಲೇ ಸಿಕ್ಕಾಕೊಂಡ್ ಬಿಡ್ತಾ ಇದ್ದೆ ಜತಿನಣ್ಣ. ನಾನು ಗಳನ್ನ ತಗೊಂಡ್ ಬರೋಣ ಅಂತ ಹೋಗಿದ್ದೆ. ನಾನು ಪಿಸ್ತೂಲ್ ತೆಗಿತಾ ಇದ್ದೆ, ಅಷ್ಟರಲ್ಲಿ ಪೊಲೀಸ್ನವ್ರು ಬಂದ್ಬಿಟ್ರು. ನಾವು ತರಬೇಕು ಅಂತ ಇದ್ದ ಪಿಸ್ತೂಲ್ಗಳೆಲ್ಲ ಪೊಲೀಸ್ನವ್ರ ಕೈಗೆ ಸಿಕ್ಬಿಡ್ತು. ಹೇಗೋ ಮಾಡಿ ಕಾಡು ತೂಸ್ಗಳನ್ನೆಲ್ಲ ತಗೊಂಡ್ ಬಂದೆ. ಜತಿನಣ್ಣ, ಒಂದ್ ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ. ಪೊಲೀಸವರು ಕಾಡಿನ ರಸ್ತೆ ಬಿಟ್ಟು ಬೇರೆ ಎಲ್ಲ ಕಡೆ ಸುತ್ತುವರೆದಿದ್ದಾರೆ. ಇದೇ ನಡೀತಿದೆ. ನಮ್ ಹತ್ರ ಸಮಯ ಕಡಿಮೆ ಇದೆ. ನಾವೀಗ್ಲೇ ತಪ್ಪಿಸ್ಕೋಬೇಕು. ಹೌದು, ನಾವ್ ಯಾವ ದಾರಿಲಿ ಹೋಗ್ಬೇಕು? ನಾನ್ ಹೇಳ್ತೀನಿ. ಎಲ್ರು ಆರಾಮಾಗಿ ಕೇಳಿಸ್ಕೊಳ್ಳಿ. ಆ ಕಡೆ ಹೋದ್ರೆ ಕಟಕಿನ್ ಪೊಲೀಸ್ ಸ್ಟೇಷನ್ ಸಿಗುತ್ತೆ. ಏನಾದ್ರೆ ಈ ಕಡೆ ಹೋದ್ರೆ ನಮ್ಗೆ ಕಾಡಿನ ದಾರಿ ಸಿಗುತ್ತೆ. ಕಾಡಿನ ದಾರಿಲಿ ಹೋದ್ರೆ ನಾವು ಆರಾಮಾಗಿ ತಲುಪಬಹುದು. ಜತಿನವ್ರೆ, ನಾವಿಷ್ಟೇ ಜನ ಇರೋದು. ಪೊಲೀಸರು ಈ ಕಾಡನ್ನ ಸುತ್ತುವರೆದ್ರೆ ನಾವ್ ಹೇಗ್ ತಪ್ಪಿಸ್ಕೊಳ್ಳೋದು? ಹೇಗ್ ಅವ್ರನ್ನ ಎದುರಿಸೋದು? ಅನಂತವ್ರು ಇನ್ನೂ ಬಂದಿಲ್ಲ. ಅವ್ರನ್ನ ಪೊಲೀಸ್ ಹಿಡ್ದಿಲ್ಲ ತಾನೆ? ಜತಿನಣ್ಣ,
ಪೊಲೀಸರು ನಮ್ಮನ್ನ 4 ಕಡೆ ಸುತ್ತುವರೆದಿದ್ದಾರೆ. ಅವ್ರು ಇಲ್ಲಿಗೆ ಬಂದ್ರು ಬರ್ಬೋದು. ನೀವೆಲ್ಲ ಕಾಡಿನ ದಾರಿ ಕಡೆ ಹೋಗಿ, ನಾನ್ ಪೊಲೀಸರು ನೋಡ್ಕೋತೀನಿ. ನಾವೆಲ್ಲರೂ ಒಟ್ಟಿಗೆ ಓಡ್ ಹೋದ್ರೆ ಪೊಲೀಸ್ನವರು ಏನು ಮಾಡೋದಕ್ಕಾಗಲ್ಲ. ನಾನೊಬ್ನೇ ಫೈರಿಂಗ್ ಮಾಡ್ತಾ ಇರ್ತೀನಿ. ನೀವೆಲ್ಲ ಹಿಂದೆಯಿಂದ ಓಡ್ ಹೋಗಿ. ಪೊಲೀಸ್ನವರು ಕಾಡಿನ ಕಡೆ ಬರ್ದಿರೋ ಹಾಗೆ ನೋಡ್ಕೋತೀನಿ. ನಿಮ್ಗೆ ಯಾವುದೇ ಸಮಸ್ಯೆ ಬರಲ್ಲ, ನೀವು ಓಡ್ ಹೋಗ್ಬೋದು. ಜತಿನಣ್ಣ, ಇಲ್ಲಿ ಯಾರೇ ಉಳ್ಕೊಂಡ್ರು ಅವ್ರ ಪ್ರಾಣ ಖಂಡಿತವಾಗ್ಲೂ ಹೋಗುತ್ತೆ. ಅನಂತ್, ನಾನ್ ನಿಮ್ಮನ್ನೆಲ್ಲ ಬಿಟ್ಟು ಸ್ವಾರ್ಥಿ ಹಾಗೆ ಓಡೋಗೋಕ್ಕಾಗಲ್ಲ. ಜತಿನಣ್ಣ, ನೀವು ಸ್ವಾರ್ಥಿ ಅಲ್ಲ. ಎಲ್ರಿಗೂ ನೀವು ಬೇಕೇ ಬೇಕು. ಕೋಲ್ಕತಾ, ಕಟಕ್, ಢಾಕಾ ಅಷ್ಟೇ ಅಲ್ಲ, ನಮ್ಮ ದೇಶಕ್ಕೆ ನೀವು ಬೇಕು. ಯಾಕೆ ನಿಮಗೆ ಅರ್ಥ ಆಗ್ತಿಲ್ಲ? ನಿಮ್ಮಂತ ಒಬ್ಬ ಭಾಗ ಜೊತೆ ನನ್ನಂತ 10 ಅನಂತ್ಗೆ ಸಮಾನ. ಒಬ್ಬ ಅನಂತ್ ಈ ದಾರಿನ ತಡೆದ್ರೆ ಸಾಕು. ನೀವು ಮೊದಲು ಶಸ್ತ್ರಗಳನ್ನ ತಗೊಂಡು ಇಲ್ಲಿಂದ ಓಡ್ ಹೋಗೋದನ್ನ ನೋಡಿ. ಹೋಗಿ ನೀವು ಇಲ್ಲಿಂದ. ಅನಂತ್ ಅವರೇ, ನಾನ್ ನಿಮ್ ಜೊತೆ ಇರ್ತೀನಿ. ನೀನ್ ಇಲ್ಲಿದ್ದು ಏನು ಪ್ರಯೋಜನ ಇಲ್ಲ. ಮೊದಲಿಂದ ಹೊರಟು ಹೋಗು. ನಾನ್ ನಿಮ್ಮನ್ನ ಒಬ್ರನ್ನೇ ಬಿಟ್ಟು ಹೋಗಲ್ಲ. ಅನುಪಮ, ನೀನ್ ನನಗೆ ಮಾತು ಕೊಟ್ಟಿದ್ದೆ, ನೆನ್ಪಿಲ್ವಾ? ದೇಶದ ವಿಷಯ ಬಂದಾಗ ನನ್ನನ್ನ ಯಾವುದೇ ಕಾರಣಕ್ಕೂ ಕಟ್ಟಾಕಲ್ಲ ಅಂತ. ಅನಂತ್ ಅವರೇ, ನೀವು ನಾನು ನಿನಗೆ ಮಾತು ಕೊಟ್ಟಿದ್ದೆ. ಅನು, ನನ್ ಬಗ್ಗೆ ಚಿಂತೆ ಮಾಡಬೇಡಿ. ಮೊದಲು ಹೋಗಿ ಇಲ್ಲಿಂದ ಹೊರಟೋಗಿ. ನಾನು ಎತ್ಕೊಂಡು ಹೋಗ್ತೀನಿ ಅನುಪಮ್ ಅವರೇ. ನೀವೆಲ್ಲ ಇಲ್ಲಿಂದಾನೆ ಪೊಲೀಸರ ಮೇಲೆ ಫೈರ್ ಮಾಡ್ತಾ ಇರಿ. ಅನಂತ್, ಅನಂತ್ ಬಾ ಇಲ್ಲಿಂದ ಹೋಗೋಣ. ಅನಂತ್, ಹೇಳೋದನ್ನ ಕೇಳು. ಬೇಡ, ನೀವು ನನ್ನ ಬಿಟ್ಟು ಹೋಗಿ. ನಾವು ಹೀಗ್ ಮಾಡಿನೇ ವೀರನ್ನ ಕಳ್ಕೊಂಡಿದ್ದು ನೆನ್ಪಿದ್ಯಾ? ಸಾಧ್ಯ ಆದ್ರೆ ನಾನೇ ನಿಮ್ಮ ಹತ್ರ ಹುಡ್ಕೊಂಡು ಬರ್ತೇನೆ. ನನ್ ಬಗ್ಗೆ ಯೋಚನೆ ಮಾಡಬೇಡಿ. ನೀವು ಮೊದಲು ಹೋಗಿ ಇಲ್ಲಿಂದ. ನನಗೆ ಏನು ಆಗೋಕ್ ಸಾಧ್ಯ ಇಲ್ಲ. ನಮ್ಮ ದೇಶಕ್ಕೆ ನಿಮ್ಮ ಅಗತ್ಯ ತುಂಬಾನೇ ಇದೆ. ಹೋಗಿ ಇಲ್ಲಿಂದ, ಹೊರಟೋಗಿ. ವಂದೇ ಮಾತರಂ. ವಂದೇ ಮಾತರಂ. ಯಾಕೆ ನಿಂತ್ಬಿಟ್ಟೆ? ಏನಾಯ್ತು? ಏನೂ ಇಲ್ಲ. ಸರಿ, ಬೇಗ ಬಾ, ಗಾಡಿ ಬಂದ್ಬಿಡುತ್ತೆ. ಏನಾಯ್ತು ಅನುಪಮ? ಎಲ್ಲಿ ತೋರ್ಸು. ಇಲ್ಲ, ಏನೂ ಆಗಿಲ್ಲ. ನನ್ನ ಹತ್ರ ಯಾವುದೇ ಕಾರಣಕ್ಕೂ ಸಂಕೋಚ ಪಡಬೇಡ ಅನುಪಮ. ಅದು ಅಲ್ಲದೆ ನಾನು ನಿನಗೆ ಪರಿಚಯದವನೇ ತಾನೆ. ಎಲ್ಲಿ ತೋರ್ಸು. ಯಾಕೆ ಸುಮ್ಮನೆ ಇದ್ದೀರಾ?
ಹೇಳಿ, ನೀವು ಒಬ್ರು ಇನ್ನೊಬ್ರು ಜೊತೆಗೆ ಇರೋಕೆ ಇಷ್ಟಪಡಲ್ವಾ? ಹೇಳಿ, ಇರ್ಬೇಕು ಅಂತ ಇದೆ ತಾನೆ? ನನಗೊಪ್ಪಿಗೆ ಇದೆ. ಅನು ನಿನ್ನ ಅಭಿಪ್ರಾಯ? ನನ್ಗೊಪ್ಪಿಗೆ ಇದೆ. ನೀನ್ ಯಾಕೆ ಅಳ್ತಿದ್ಯಾ? ಮೊದಲು ಕಣ್ಣೀರು ಒರೆಸ್ಕೋ. ಇದ್ ನಿನಗೆ ಶೋಭೆ ತರೋದಿಲ್ಲ. ನೀನು ದುರ್ಬಲಳಾಗಬಾರ್ದು ಅನುಪಮ. ನಾವೆಲ್ಲರೂ ಈ ದೇಶದ ಮಕ್ಕಳು. ನಾವೆಲ್ಲರೂ ಈ ದೇಶನ ಕಾಪಾಡಿ ಈ ಭಾರತಾಂಬೆ ಹೆಸರನ್ನ ಉಳಿಸ್ಬೇಕು. ನಮಗಿನ್ನೂ ಎಷ್ಟೋ ಶಸ್ತ್ರಗಳು ಬೇಕು, ದುಡ್ಡು ಬೇಕು. ಅದನ್ನೆಲ್ಲ ಹೇಗ್ ಸೇರಿಸ್ತೀವಿ ಅನ್ನೋದ್ರ ಬಗ್ಗೆ ಯೋಚನೆ ಮಾಡು. ಈ ದೇಶನ ಹೇಗ್ ಕಾಪಾಡ್ಕೋಬೇಕು, ಹೇಗ್ ರಕ್ಷಣೆ ಮಾಡ್ಕೋಬೇಕು ಅನ್ನೋದನ್ನ ಮಾತ್ರ ಈ ದೇಶದ ಮಕ್ಕಳು ಯೋಚನೆ ಮಾಡ್ಬೇಕಾಗತ್ತೆ. ಅನಂತವ್ರೆ, ನೀವಾ? ಏನಾದ್ರೂ ಆಯ್ತಾ? ಈ ಪ್ರಶ್ನೆನ ನಾನ್ ಕೇಳಬೇಕಾಗಿತ್ತು. ನೀನ್ ಯಾಕೆ ಅಳ್ತಿದ್ಯಾ? ಇಲ್ಲ ಇಲ್ಲ, ನಾನು ಅಳ್ತಾ ಇಲ್ಲ. ಕಣ್ಣಲ್ಲೇನೋ ಬಿತ್ತು, ಅದಕ್ಕೆ ಕಣ್ಣೀರ್ ಬರ್ತಾ ಇದೆ. ನೀವ ಆ ವಿಷಯ ಬಿಡಿ, ಹೇಳಿ ಏನ್ ವಿಷಯ? ನಿನಗೆ ವಿದಾಯ ಹೇಳೋಕ್ ಬಂದೆ. ನನ್ನ ಹಣೆ ಬರನೇ ಸರಿ ಇಲ್ಲ ಅಕ್ಕ. ಮೊದಲನೇ ಗಂಡನ್ನ ಕಳ್ಕೊಂಡೆ ನಾನು. ಅದಕ್ಕೆ ಭಯ ನನ್ಗೆ. ನನ್ನ ಹಣೆ ಬರದಿಂದಾಗಿ ಅನಂತ್ ಅವ್ರಿಗೆ ಏನೂ ಆಗ್ಬಾರ್ದು. ಇದೇನಿದು? ನೀವೇ ತಾನೇ ನನಗೆ ಹೇಳಿದ್ದು ಯಾವ ಸಂಬಂಧನೂ ನನಗೆ ತೊಂದರೆ ಕೊಡೋದಿಲ್ಲ ಅಂತ. ಹಾಗಾದ್ರೆ ನನಗೆ ಪ್ರಮಾಣ ಮಾಡೋದಕ್ಕೆ ಬಿಡಿ. ಈ ಸಂಬಂಧದಿಂದನೂ ನನಗೆ ಯಾವ ಸಮಸ್ಯೆನೂ ಆಗೋದಿಲ್ಲ. ಅನುಪಮ ಅವರೇ, ನಮ್ಮ ಹತ್ರ ಹೆಚ್ಚು ಸಮಯ ಇಲ್ಲ, ಬನ್ನಿ ಇಲ್ಲಿಂದ ಹೋಗೋಣ. ಬನ್ನಿ ಅನುಪಮ ಅವರೇ, ಬನ್ನಿ. ಏನಾಯ್ತು ಸುಬಿ? ಏನಿದು? ನಿನ್ ಕೈ ಕಾಲ್ಗೇನು ಗಾಯ ಆಗಿಲ್ಲ ತಾನೆ? ಸುಬಿ, ಏನಾಯ್ತು? ಅಲ್ಲ, ಯಾವ ಕೆಲ್ಸನೂ ಸರಿಯಾಗಿ ಮಾಡಕ್ ಆಗಲ್ವಾ ನಿಂಗೆ? ನಿನ್ ತಲೆಯಲ್ಲಿ ಏನ್ ಓಡ್ತಿರುತ್ತೆ?
ಅದ್ಯಾಕ್ ಮಾಡಕ್ ಹೋದೆ ನೀನು? ಇಷ್ಟೊಂದ್ ಜನ ಇದಾರೆ ಮನೆಯಲ್ಲಿ, ಅವ್ರಿಗೆ ಯಾರಿಗಾದ್ರೂ ಹೇಳಿದ್ರೆ ಮಾಡ್ಕೊಡ್ತಿರ್ಲಿಲ್ವ ನಿಂಗೆ? ಇರ್ಲಿ ಬಿಡಿ ಅಜ್ಜಿ, ಸದ್ಯ ಏನು ಆಗಿಲ್ವಲ್ಲ. ಸುಭಾಷ್, ಅದನ್ನ ನನ್ ಕೈಲ್ ಕೊಡು. ನೀನ್ ಕೋಣೆಗೆ ಹೋಗು, ನಾನು ಇದನ್ನ ನೋಡ್ಕೋತೀನಿ. ನೀನೀಗ ಓದ್ಕೋಬೇಕು ಅಲ್ವಾ? ಹಾ, ಆಮೇಲೆ ನಾನು ಮಾಧ್ಯಮೇಷ್ಟ್ರಿಗೆ ಒಂದು ಪತ್ರ ಬರಿಬೇಕು. ಸರಿ. ಬಲರಾಮ, ರಘು, ರಘು, ಇಲ್ ನೋಡಿ, ಗಾಜು ಕೆಳಗ್ ಬಿದ್ದು ಒಡೆದು ಹೋಗಿದೆ. ಪೊರ್ಕೆ ತಗೊಂಡ್ ಬಂದು ಗುಡಿಸ್ಬಿಡಿ, ಇಲ್ಲಿದ್ರೆ ಕಾಲಿಗೆ ಚುಚ್ಕೊಂಡ್ ಬಿಡತ್ತೆ. ಸುಭಾಷ್, ಓದ್ಕೋ ಹೋಗು. ಹುಷಾರು ಹುಷಾರು. ಅಮ್ಮ, ಇವತ್ ಸ್ವಲ್ಪ ನಂಗೆ ಬೇಗ ಊಟ ಕೊಡಿ. ಇವತ್ತು ರಾತ್ರಿ ನಾನು ಬೇಗ ಮಲ್ಕೋಬೇಕು. ನಾಳೆ ಮಹಾಲಯ ಅಮಾವಾಸ್ಯೆ. ನಾನು ನಾಳೆ ಬೆಳಗ್ಗೆ ಬೇಗ ಎದ್ದು ದೇವಸ್ಥಾನಕ್ಕೆ ಹೋಗ್ಬೇಕು. ನೋಡು ಪ್ರಭಾ, ಪ್ರತಿ ವಿಷಯದಲ್ಲೂ ನೀನು ಸುಭಾಷ್ಗೆ ಉತ್ಸಾಹ ತುಂಬಿಸೋದೇನು ಬೇಡ. ಅದಕ್ಕೆ ಅವನು ಯಾವ ಕೆಲ್ಸನೂ ಸರಿಯಾಗಿ ಮಾಡಲ್ಲ. ಅತ್ತೆಮ್ಮ, ಸುಭಾಷ್ಗೆ ಏನ್ ಮಾಡಕ್ ಆಗತ್ತೆ, ಏನ್ ಮಾಡಕ್ ಆಗಲ್ಲ, ಇವತ್ ನಾನು ಅದನ್ನ ಕಣ್ಣಾರೆ ನೋಡ್ಕೊಂಡು ಬಂದಿದ್ದೀನಿ. ಅವನ್ ಸಾಮರ್ಥ್ಯ, ಕಲ್ಪನೆ ಎಲ್ಲ ನೋಡಿ ನನಗೆ ಆಶ್ಚರ್ಯ ಆಗೋಯ್ತು. ಏನಂದ್ರೆ ಸುಭಾಷ್ ಎಲ್ಲದನ್ನೂ ತಾನೇ ನಿರ್ಧಾರ ಮಾಡ್ತಾನೆ. ಓ, ನಿಮ್ಗೆಲ್ಲ ವಿಷಯ ಹೇಳಿಲ್ಲ ಅಲ್ವಾ? ಇವತ್ತು ಸ್ಕೂಲಲ್ಲಿ ಸುಭಾಷ್ಗೆ ಟಿಸಿ ಕೊಡಕ್ ಬಂದಿದ್ರು. ಇದೇನಿದು? ನೀವ್ ಯಾಕೆ ಇದನ್ನ ನನಗೆ ಹೇಳಿಲ್ಲ? ಹಾ ಪ್ರಭಾ, ನಿಮ್ಗೆಲ್ಲ ಹೇಳ್ದೇನೆ ನಾನು ಇವತ್ತು ಸುಭಾಷ್ ಸ್ಕೂಲಿಗೆ ಹೋಗಿದ್ದೆ. ಮತ್ ಸ್ಕೂಲಲ್ಲಿ ಏನಾಯ್ತು ಅಂದ್ರೆ, ಈ ಸ್ಕೂಲಿಂದ ಸುಭಾಷ್ಗೆ ಟಿಸಿ ಕೊಟ್ಟಿದ್ದೇವಿ. ಅದಕ್ಕೆ ಕಾರಣ ಈ ಲೆಟರ್ ಎಲ್ಲ ವಿಸ್ತಾರವಾಗಿ ಬರ್ದಿದೆ. ನಮಗೂ ಟಿಸಿ ಕೊಡಿ, ನಾವು ಸುಭಾಷ್ ಜೊತೆ ಹೋಗ್ತೀವಿ. ಸುಭಾಷ್ ಏನಾದ್ರೂ ಸ್ಕೂಲಲ್ಲಿ ಇಲ್ದೆ ಹೋದ್ರೆ ನಾವು ಈ ಸ್ಕೂಲಲ್ಲಿ ಇರೋದಿಲ್ಲ. ನಮ್ ಇಡೀ ಕ್ಲಾಸ್ಗೆ ಟಿಸಿ ಕೊಡ್ಬೇಕಾಗತ್ತೆ ನೀವು. ಸುಭಾಷ್ ಇಲ್ದೆ ಹೋದ್ರೆ ನಮ್ಗೆಲ್ಲ ತುಂಬಾ ಕಷ್ಟ ಆಗುತ್ತೆ. ನಾನು ಈ ಸಲನೇ ಪರೀಕ್ಷೆಯಲ್ಲಿ ಪಾಸ್ ಆಗಿರೋದು, ಮತ್ತೆ ಇಡೀ ಕ್ಲಾಸ್ ಪಾಸ್ ಆಗಿದೆ. ಅದು ಸುಭಾಷ್ ಜೊತೆ ಸೇರ್ಕೊಂಡು ಓದಿದಕ್ಕೆ ಸಾಧ್ಯ ಆಗಿದ್ದು. ದೇಶದ ಕಥೆನ ಸ್ಕೂಲಲ್ಲಿ ಓದ್ಬೇಕನ್ನೋದು ಇದು ಸುಭಾಷ್ ಒಬ್ಬಂದೇ ತೀರ್ಮಾನ ಆಗಿರ್ಲಿಲ್ಲ. ನಾವೆಲ್ಲರೂ ಕೂಡ ತೀರ್ಮಾನ ಮಾಡ್ಕೊಂಡಿದ್ವಿ. ನಾವೆಲ್ಲ ಸೇರಿ ಇದ್ ಮಾಡಿರೋದು. ನೀವೇನಾದ್ರೂ ಸುಭಾಷಿಗೆ ಟಿಸಿ ಕೊಟ್ರೆ ನಮಗೂ ಟಿಸಿ ಕೊಡ್ಬೇಕಾಗತ್ತೆ. ನಾನು ಇಲ್ಲಿಂದ ಹೋಗೋದಕ್ಕೆ ನನಗೆ ಅನುಮತಿ ಕೊಡ್ತೀರಾ? ನನ್ಗನ್ಸುತ್ತೆ ಆ ಟಿಸಿ ಪತ್ರದ ಅವಶ್ಯಕತೆ ಇನ್ಮೇಲೆ ಬರೋದಿಲ್ಲ ಅಂತ. ಎಸ್ ಮಿಸ್ಟರ್ ಬೋಸ್, ನೀವಿನ್ ಹೊರಡಬಹುದು. ಹೌದು ಅಪ್ಪ, ಬಿರುಗಾಳಿ ಸಮಯದಲ್ಲೂ ನಾನು ನೋಡಿದ್ದೆ. ಸುಭಾಷ್ ಕರೆದಿದ್ದಕ್ಕೆ ಎಲ್ಲರೂ ಸಹಾಯ ಮಾಡಕ್ಕೆ ಅಂತ ಬಂದಿದ್ರು. ಇದು ತುಂಬಾ ಕಷ್ಟದ ವಿಷಯ. ಓದೋದ್ ಬರೆಯೋದು ಎಷ್ಟು ದಿನ ಮಾಡ್ತಾರ ನನ್ಗಂತೂ ಗೊತ್ತಿಲ್ಲ. ಮೆಟ್ರಿಕುಲೇಷನ್ ನಂತರ ಅವನನ್ನ ಕೋಲ್ಕತ್ತಾ ಕಳಿಸ್ಲೇಬೇಕು. ಆಮೇಲೆ ಏನಾಗ್ಬೋದು? ನೋಡಿದ್ರ, ಬೆಳಗ್ಗೆನೆ ಚಳಿ ಆಗ್ತದೆ. ಚಳಿ ಆಗ್ಲೇಬೇಕು. ಯಾಕಾಗಲ್ಲ ಹೇಳು? ನೋಡು, ಹುಲ್ಲು ಇನ್ನೂ ಒದ್ದೇನೆ ಇದೆ. ಸರಿ, ನೀವೆಲ್ಲ ಮಾತಾಡೋದ್ ನಿಲ್ಸಿ ನಾವು ಬೇಗ ಬೇಗ ದೇವಸ್ಥಾನಕ್ಕೆ ಹೋಗ್ಬೇಕು. ನಾವು ಬೇಗ ಹೋದಷ್ಟು ಬೇಗ ವಾಪಸ್ ಬರ್ಬೋದು. ಅಲ್ಲ ಸುಭಾಷ್, ಇವತ್ತಿನ ದಿನಾನೇ ಯಾಕೆ ದೇವಸ್ಥಾನಕ್ಕೆ ಹೋಗ್ಬೇಕು? ಇವತ್ತು ಮಹಾಲಯ. ಅಲ್ಲಿ ಯಾರೋ ಮಲಗಿದ್ದಾರೆ ಅಲ್ವಾ? ಹೂವನ್ನೆಲ್ಲ ಮೈಮೇಲೆ ಹಾಕೊಂಡ್ ಮನ್ಕೊಂಡಿದ್ದಾರೆ. ಅವರು ಮಲಗಿರುವಾಗ ಹೂವೆಲ್ಲ ಅವ್ರ ಮೇಲೆ ಬಿದ್ದಿರ್ಬಹುದು ಅನ್ಸುತ್ತೆ. ಆದ್ರೆ ಅವರು ಅಲ್ಲಿ ಯಾಕೆ ಮಲಗಿದ್ದಾರೆ? ಬನ್ನಿ ಒಂದ್ಸಲ ಹೋಗಿ ನೋಡೋಣ.
ಕೇಳಿಸ್ತಿದ್ಯಾ? ಎಲ್ಲ ಸ್ವಲ್ಪ ತಿರುಗಿಸಿ. ಅನಂತಣ್ಣ, ಅನಂತಣ್ಣ, ಅನಂತಣ್ಣ ಎದ್ದೇಳಿ, ಏನಾಯ್ತು? ಅನಂತಣ್ಣ ಏನಾಯ್ತು? ಅನಂತಣ್ಣ ನಿಮ್ಗೆ ಯಾರು ಹೀಗ್ ಮಾಡಿದ್ದು? ಅಯ್ಯೋ ರಕ್ತ. ಅನಂತಣ್ಣಂಗೆ ಗುಂಡ್ ಬಿದ್ದಿದೆ. ನಾವೀಗ್ಲೇ ಈ ವಿಷಯನ ಅನುಚಿಕಮ್ಮಂಗ್ ಹೇಳ್ಬೇಕು. ಇವ್ರು ಯಾಕೇನು ಮಾತಾಡ್ತಿಲ್ಲ? ಇವ್ರು ಬದುಕಿದಾರ್ತಾನೆ. ಇದೆಲ್ಲ ನಮ್ಗೆ ಹೇಗ್ ಗೊತ್ತಾಗುತ್ತೆ ಸುಭಾಷ್? ನಂಗೆ ಶರತಣ್ಣ ಹೇಳ್ಕೊಟ್ಟಿದ್ದಾರೆ. ಎದೆ ಮೇಲೆ ಕಿವಿ ಇಟ್ ಕೇಳಿದ್ರೆ ಅವ್ರು ಬದುಕಿದಾರೋ ಇಲ್ವೋ ಅಂತ ಗೊತ್ತಾಗುತ್ತೆ. ಕೇಳಿಸ್ತಾ ಇದೆ, ಎದೆ ಬರ್ತಾ ಕೇಳಿಸ್ತಾ ಇದೆ. ಇದ್ರ ಅರ್ಥ ಅನಂತಣ್ಣ ಇನ್ನೂ ಬದುಕಿದ್ದಾರೆ. ಇವರು ಗುಂಡು ಹೊಡೆದಿದ್ ಯಾರು? ಸ್ವದೇಶಿಗಳು ಸ್ವದೇಶಿಗಳು ಅನ್ಕೊಂಡ್ ಗುಂಡು ಹೊಡೆಯೋದು ಯಾರು ಹೇಳು? ಈ ಕೆಲ್ಸ ಪೊಲೀಸರಿದೆ. ನಾವು ಅನಂತಣ್ಣನ ಇಲ್ಲಿಂದ ಕರ್ಕೊಂಡು ಹೋಗ್ಬೇಕು. ಆದ್ರೆ ಇವ್ರನ್ನ ಹೇಗ್ ಕರ್ಕೊಂಡು ಹೋಗೋದು? ನರೇಂದ್ರ ಅಣ್ಣಂಗೂ ಗುಂಡು ಬಿದ್ದಿತ್ತು. ಆಗ ನಾವು ಅವ್ರನ್ನ ತಳ್ಳಗಾಡಿಲಿ ಕರ್ಕೊಂಡು ಹೋಗಿದ್ವಿ. ಆದ್ರೆ ಇಲ್ಲಿ ಯಾವ ತಳ್ಳಗಾಡಿನೂ ಇಲ್ವಲ್ಲ. ಅಲ್ಲಿ ಮೂರ್ತಿ ಮಾಡ್ತಾ ಇದ್ರಲ್ವಾ, ಅಲ್ಲೊಂದು ತಳ್ಳಗಾಡಿ ಇತ್ತು, ನಾನು ಅದನ್ನ ನೋಡಿದೀನಿ. ಆದ್ರೆ ಅದ್ರ ಮೇಲೆ ವಸ್ತುಗಳನ್ನ ಇಟ್ಟಿದ್ರು. ಆ ಗಾಡಿನ ಈಗ್ಲೇ ತಗೊಂಡ್ ಬರ್ಬೇಕು. ಒಂದ್ ಕೆಲ್ಸ ಮಾಡೋಣ, ಚಾರು, ನವೀನ್, ನೀವು ಅನುಚಿಕಮ್ಮನ್ ಕರ್ಕೊಂಡ್ ಬನ್ನಿ. ಲಾಲು, ನೀನು ತಳ್ಳಗಾಡಿ ತಗೊಂಡ್ ಬಾ. ಅದಾದ್ಮೇಲೆ ನಾವ್ ಇವ್ರನ್ನ ಮಂಟಪದ ಹತ್ರ ಕರ್ಕೊಂಡು ಹೋಗೋಣ. ಅನಂತಣ್ಣ, ಅನಂತಣ್ಣ, ಅನಂತಣ್ಣ. ಅನಂತವ್ರೆ, ನಾನ್ ನಿಮ್ ಜೊತೆ ಇರ್ತೀನಿ. ನೀನ್ ಇಲ್ಲಿದ್ದು ಏನು ಪ್ರಯೋಜನ ಇಲ್ಲ. ಮೊದಲಿಂದ ಹೊರಟು ಹೋಗು. ನಾನ್ ನಿಮ್ಮನ್ನ ಒಬ್ಬರನ್ನೇ ಬಿಟ್ಟು ಹೋಗಲ್ಲ. ಅನುಪಮ, ನೀನ್ ನನಗೆ ಮಾತು ಕೊಟ್ಟಿದ್ದೆ, ನೆನಪಿಲ್ವಾ? ದೇಶದ ವಿಷಯ ಬಂದಾಗ ನನ್ನನ್ನ ಯಾವುದೇ ಕಾರಣಕ್ಕೂ ಕಟ್ ಹಾಕಲ್ಲ ಅಂತ. ಅನಂತವ್ರೆ, ನೀವು ನಾನು ನಿನಗೆ ಮಾತು ಕೊಟ್ಟಿದ್ದೆ. ಅನು, ಅನುಪಮ ಅವರೇ, ನಮ್ಮ ಹತ್ರ ಹೆಚ್ಚು ಸಮಯ ಇಲ್ಲ, ಬನ್ನಿ ಇಲ್ಲಿಂದ ಹೋಗೋಣ. ಬನ್ನಿ ಬನ್ನಿ ಅನುಪಮ ಅವರೇ, ಬನ್ನಿ. ಇಲ್ಲ, ನಾವು ತಪ್ಪು ಮಾಡ್ಬಿಟ್ವಿ. ಅನಂತವ್ರನ್ನ ಒಬ್ರನ್ನೇ ಬಿಟ್ಟು ತಪ್ಪು ಮಾಡ್ಬಿಟ್ವಿ. ನಾವೆಲ್ಲ ಅಲ್ಲಿಂದ ಓಡ್ ಬರ್ಬಾರ್ದಾಗಿತ್ತು. ಅವ್ರಿಗೆ ಗುಂಡ್ ಬಿದ್ದಿತ್ತು. ಎಷ್ಟ್ ಕಷ್ಟ ಆಗಿರುತ್ತೋ ಏನೋ. ನೀವು ಚಿಂತೆ ಮಾಡ್ಬೇಡಿ ಅನ್ನೋಕ್ಕ. ಜತಿನಣ್ಣ ಹೋಗಿದಾರಲ್ವಾ ಅನಂತನ್ ಹುಡುಕೋಕೆ? ಎಲ್ಲಿದ್ದಾರೆ ಜತಿನವರು? ಅವ್ರು ಇನ್ನೂ ಯಾಕೆ ಬಂದಿಲ್ಲ? ಜತಿನವ್ರೆ, ಅನಂತ್ ಅವ್ರು ಸಿಕ್ಕಿದ್ರ? ಹೊರಗಡೆ ಪೊಲೀಸ್ನವರು ತುಂಬಾ ಹುಡುಕ್ತಾ ಇದ್ದಾರೆ.
ನಾನು ರೂಪ ಬದಲಾಯಿಸ್ಕೊಂಡು ಹೋಗಿದ್ದೆ. ಆದ್ರೆ ಅನಂತ್ ಎಲ್ಲೂ ಕಾಣಿಸ್ತಾ ಇಲ್ಲ ನನಗೆ. ಅಂದ್ರೆ ಇದ್ರರ್ಥ ಅನಂತ್ ಅವ್ರಿಗೆ ಏನೋ ಆಗಿರುತ್ತೆ ಅಂತ. ಅನಂತ್ ಇನ್ನೂ ಬಂದಿಲ್ಲ. ಎಲ್ಲಿ ನೋಡಿದ್ರೆ ಎಲ್ಲ ಪೂರ್ತಿ ಶಸ್ತ್ರಗಳೇ ಇವೆ. ಪೊಲೀಸರು ಅನಂತನ ಹುಡ್ಕೊಂಡು ಇಲ್ಲಿಗೇನಾದ್ರೂ ಬಂದ್ರೆ ಈ ಶಸ್ತ್ರಗಳೆಲ್ಲ ಅವ್ರ ಕೈಗೆ ಸಿಕ್ಬಿಟ್ರೆ ಅವಾಗ ನಾವೇನ್ ಮಾಡಕ್ಕಾಗುತ್ತೆ? ಹಾಗೇನಾದ್ರೂ ಆದ್ರೆ ನಾವು ಪಶ್ಚಾತ್ತಾಪ ಪಡ್ಬೇಕಾಗುತ್ತೆ. ಜತಿನವ್ರೆ, ನೀವ್ ಇಲ್ಲಿಂದ ಎಲ್ಲ ಶಸ್ತ್ರಗಳನ್ನ ತಗೊಂಡು ಹೋಗಿ, ನಾನ್ ಹೋಗಿ ಅನಂತ್ ಅವ್ರನ್ನ ಹುಡುಕ್ತೀನಿ. ಅನುಪಮ ಅವರೇ, ನಿಮ್ಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ಪೊಲೀಸ್ನವರು ಶಸ್ತ್ರಗಳನ್ನ ವಶಪಡಿಸ್ಕೊಳ್ಳೋಕೆ ನಮ್ಮನ್ನ ಹುಚ್ಚರ ತರ ಎಲ್ಲಾ ಕಡೆ ಹುಡುಕ್ತಾ ಇದ್ದಾರೆ. ಅದು ಅಲ್ಲದೆ ಅವರು ನಮ್ಮ ಕೈಲಿ ಶಸ್ತ್ರಗಳಿದ್ದನ್ನ ನೋಡಿದ್ದಾರೆ. ಎಲ್ಲಾ ಕಡೆ ನಾಕಾಬಂದಿ ಮಾಡಿದ್ದಾರೆ. ನಾವೇನಾದ್ರೂ ಹೊರಗಡೆ ಹೋದ್ರೆ ತಪ್ಪಿಸ್ಕೊಳ್ಳೋ ಅವಕಾಶ ಅಂತೂ ನಮ್ಮ ಪಾಲಿಗೆ ಯಾವತ್ತೂ ಇರೋದಿಲ್ಲ. ಅನುಪಮ ಅವರೇ, ದಯವಿಟ್ಟು ನಾನು ಹೇಳೋದನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಮೂರ್ತಿ ಮಾಡೋ ಜಾಗದಲ್ಲಿ ಪೊಲೀಸರು ನಿಮ್ಮನ್ನ ನೋಡಿದ್ದಾರೆ. ಪೊಲೀಸರಿಗೆ ನಿಮ್ಮ ಪರಿಚಯ ಇದೆ. ನೀವೇನಾದ್ರೂ ಅನಂತನ ಹುಡ್ಕೊಂಡು ಹೋದ್ರೆ ಅವ್ರು ನಿಮ್ಮನ್ನ ವಿಚಾರಣೆ ಮಾಡೋದಕ್ಕೆ ಖಂಡಿತವಾಗ್ಲೂ ಶುರು ಮಾಡ್ತಾರೆ. ಪೊಲೀಸರ ಬಗ್ಗೆ ಚಿಂತೆ ಬಿಟ್ಬಿಡಿ ಜತಿನವ್ರೆ. ನಾನ್ ನಿಮ್ಗೆ ಕೈ ಮುಗ್ದು ಕೇಳ್ಕೊತೀನಿ, ನೀವು ನನ್ ಮಾತು ಕೇಳಿ. ನೀವು ಶಸ್ತ್ರಗಳನ್ನೆಲ್ಲ ತಗೊಂಡು ಇಲ್ಲಿಂದ ಹೊರಟು ಹೋಗಿ. ಇಲ್ಲ ಅನುಪಮ ಅವರೇ, ಈ ಕೆಲಸ ನನ್ನಿಂದ ಆಗೋದಿಲ್ಲ. ಅನಂತ್ ಹಾಗ ಹಠ ಮಾಡದೇ ಇದ್ದಿದ್ರೆ ನಾನು ಅವನ್ನ ಅಲ್ಲೇ ಬಿಟ್ಟು ಬರ್ತಾ ಇರ್ಲಿಲ್ಲ. ನಾನ್ ನಿಮ್ಮನ್ನೆಲ್ಲ ಬಿಟ್ಟು ಒಬ್ನೇ ಹೋಗೋಕ್ ಸಾಧ್ಯ ಇಲ್ಲ, ಹೋಗೋದು ಇಲ್ಲ. ನೀವು ನನ್ ಬಗ್ಗೆ ಯೋಚನೆ ಮಾಡಬೇಡಿ, ದೇಶದ ಬಗ್ಗೆ ಯೋಚನೆ ಮಾಡಿ. ಇಷ್ಟೆಲ್ಲ ಕಷ್ಟಪಟ್ಟು ನಾವು ಶಸ್ತ್ರಗಳನ್ನ ಕದ್ದಿದೀವಿ. ಈಗೇನಾದ್ರೂ ಇವುಗಳು ಕೈ ತಪ್ಪ ಹೋದ್ರೆ ನಾವು ಹೋರಾಟದಲ್ಲಿ ಸೋಲ್ತೀವಿ. ನಾವು ಗೆಲ್ಬೇಕು. ನಾವು ಗೆದ್ದು ದೇಶನ ಉಳಿಸ್ಕೋಬೇಕು. ಅದಕ್ಕೋಸ್ಕರ ಆದ್ರೂ ನಾವು ಗೆಲ್ಲೇಬೇಕು. ಅನುಪಮ ಅವರೇ, ಪೊಲೀಸರು ನಿಮ್ಮನ್ನ ನೋಡಿದ್ದಾರೆ. ನನಗ್ ಗೊತ್ತಿದೆ. ಪೊಲೀಸರು ನನ್ನನ್ನ ನೋಡಿರೋದು ವಿಧವೆ ತರ. ನಾನು ಬೇರೆ ತರ ಹೋಗ್ತೀನಿ. ಅವಶ್ಯಕತೆ ಬಿದ್ರೆ ಸುಮಂಗಲಿ ತರ ಹೋಗ್ತೀನಿ. ದೇಶಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ. ವಂದೇ ಮಾತರಂ. ಏನಾಯ್ತು ಸುಭಾಷ್? ಎದೆ ಬಡಿತ ಕೇಳಿಸ್ತಾ ಇದೆಯೋ ಇಲ್ವೋ? ಸ್ವಲ್ಪ ಹೊತ್ತಿಗೆ ಮೊದಲು ಕೇಳಿಸ್ತಾ ಇತ್ತು, ತುಂಬಾ ಜೋರ ಕೇಳಿಸ್ತಾ ಇತ್ತು. ಆದ್ರೆ ಈಗ ಏನೂ ಕೇಳಿಸ್ತಾ ಇಲ್ಲ. ಗೋಪಾಲ್, ನೀನೊಂದ್ಸಲ ಹೋಗಿ ಅನುಚಿಕಮ್ಮ ಬಂದ್ರ ಅಂತ ನೋಡು. ಅವರು ಏನಾದ್ರೂ ಮಾಡಿ ಡಾಕ್ಟರ್ನ ಕರ್ಕೊಂಡ್ ಬಂದು ಅನಂತಣ್ಣಂಗೆ ಚಿಕಿತ್ಸೆ ಕೊಡಿಸ್ತಾರೆ. ಆಗ ಅವರು ಸರಿ ಹೋಗ್ತಾರೆ. ನೀನ್ ಹೋಗಿ ನೋಡು, ಹೋಗು. ಇಲ್ಲ, ಯಾರು ಬರ್ತಿಲ್ಲ. ನೋಡು ಸುಭಾಷ್, ನಮ್ಮನೆ ಹತ್ರ ಒಬ್ರು ಡಾಕ್ಟರ್ ಇದ್ದಾರೆ. ನಾನು ಈಗ್ಲೇ ಹೋಗಿ ಅವ್ರನ್ನ ಕರ್ಕೊಂಡ್ ಬರ್ತೀನಿ. ಗುಂಡ್ ಬಿದ್ದಿದೆ ಅಂತ ಹೇಳಿದ್ರೆ ಅವ್ರು ಬೇಗ ಬರ್ತಾರ ಅನ್ಸುತ್ತೆ. ಖಂಡಿತ ಇಲ್ಲ ಗೋಪಾಲ್, ನಿಂಗೇನಾದ್ರೂ ತಲೆ ಕೆಟ್ಟಿದ್ಯಾ? ನಾವೇನಾದ್ರೂ ಪರಿಚಯ ಇಲ್ದಿರೋ ಡಾಕ್ಟರ್ನ ಕರ್ಕೊಂಡ್ ಬಂದ್ರೆ ಆಗ ಅವರು ಈ ವಿಷಯನೆಲ್ಲ ಪೊಲೀಸರಿಗೆ ಹೇಳ್ತಾರೆ. ಸುಭಾಷ್, ತಳ್ಳಗಡಿ ತಂದಿದ್ದೀನಿ. ಇನ್ನೊಂದ್ ಸ್ವಲ್ಪ ತಿಲ್ಲೇ ಇರೋಣ, ಅನುಚಿಕಮ್ಮನು ಬರ್ಲಿ. ಸುಭಾಷ್, ತುಂಬಾ ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ. ಅನುಚಿಕಮ್ಮ ಅಲ್ಲಿಲ್ಲ, ಮತ್ತೆ ಪೊಲೀಸರು ಈ ಕಡೆಗೆ ಬರ್ತಿದ್ದಾರೆ. ಅನುಚಿಕಮ್ಮ ಅಲ್ಲಿಲ್ಲ ಅಂದ್ರೆ ಏನ್ ಅರ್ಥ? ಪೊಲೀಸರಿಂದ ಅನಂತಣ್ಣನ ಹೇಗೆ ಕಾಪಾಡೋದು? ಅಲ್ಲಿಂದ ಶೂ ಶಬ್ದ ಬರ್ತಿದೆ. ಏನಾದ್ರೂ ಮಾಡು ಸುಭಾಷ್. ಲಾಲು, ನೀನೊಂದ್ ಕೆಲ್ಸ ಮಾಡು, ಅನಂತಣ್ಣನ್ ಪಕ್ಕದಲ್ಲಿ ಅವ್ರ ತರನೇ ಮಲ್ಕೋಬಿಡು. ಯಾಕೆ? ಈಗ ಸಮಯ ಇಲ್ಲ, ನಾನು ಹೇಳ್ದ ಕೇಳು ನೀನು ಸುಮ್ನೆ. ಅಣ್ಣನ್ ತಲೆಕ್ಕಿಂತ ನೀನ್ ಸ್ವಲ್ಪ ಮೇಲ್ ಮಲ್ಕೋಬೇಕು. ಚಾರು, ಬಾ ಬಟ್ಟೆ ಹಿಡ್ಕೋ. ಓ, ಏನ್ ಹಣೆ ಬರಹನಪ್ಪ. ಎಲ್ಲಿ ಹೋದ್ರು ಈ ಹುಡುಗ ಸಿಗ್ತಾನಲ್ಲ ಇವನು. ಎಕ್ಸಾಕ್ಟ್ಲಿ. ಏಯ್, ನೀವ್ ಯಾರಾದ್ರೂ ಗುಂಡು ತಾಗಿರೋ ವ್ಯಕ್ತಿನ ನೋಡಿದ್ರ?
ಯಾರ ಹತ್ರ ಕೇಳ್ತಾ ಇದ್ದೀರಾ ಸರ್ ನೀವು? ಈ ಸುಭಾಷ್ ಚಂದ್ರ ಬೋಸ್ ದೇಶಭಕ್ತ. ಇವನು ಹೇಳೋದಿಲ್ಲ, ಬೇಕಿದ್ರೆ ವಿಷಯನ ಮುಚ್ಚಿಡ್ತಾನೆ. ಅಲ್ಲಿ ಮಲ್ಕೊಂಡಿರೋದು ಯಾರು? Mukund, check it out. Yes, sir. ನಿಮ್ಗೆ ಪ್ರಾಣದ ಮೇಲೆ ಭಯ ಇಲ್ವಾ? What did you say? ಏನ್ ಹೇಳ್ದೆ ನೀನು? ನೀವೇನಾದ್ರೂ ಅವ್ರನ್ನ ಮುಟ್ಟಿದ್ರೆ ನೀವು ಖಂಡಿತ ಬದುಕಲ್ಲ. ನೋಡಿ ಸರ್, ನಿಮ್ ಮುಂದೆನೆ ಹೇಗ್ ಮಾತಾಡ್ತಿದ್ದಾನೆ. ಇದೇನಿದು ಇಷ್ಟು ದೊಡ್ಡದಾಗಿದೆಯಲ್ಲ? ಒಳಗಡೆ ಭಾಗ ಜೊತೆನಿಲ್ಲ ತಾನೆ? ಏಯ್, ಒಳಗಡೆ ಯಾರಿರೋದು? ಪ್ಲೇಗ್ ಬಂದಿರೋನ್ನ ಮುಟ್ತೀರಾ ನೀವು? ಸರ್, ಪ್ಲೇಗ್ ರೋಗಿ ಅಂತೆ. Oh my God. ಅವ್ರನ್ನ ಮನೆಯಿಂದ ಆಚೆ ಹಾಕಿದ್ದಾರೆ. ಅದಕ್ಕೆ ನಾವು ಇಲ್ಲಿ ಕರ್ಕೊಂಡ್ ಬಂದ್ವಿ. ನೋಡ್ತೀರಾ? ಸರ್, ಹೋಗೋಣ ಸರ್. ಬೇಡ ಬಿಡು. Let's move. Yes, sir. ಲಾಲು, ಪೊಲೀಸರು ಹೋದ್ರು ನೀನ್ ಬೇಗ ಎದ್ದೇಳು. ಅನಂತಣ್ಣನ ಇಲ್ಲೇ ಬಿಡೋಕ್ಕಾಗಲ್ಲ. ನಾವು ಅನಂತ್ ಚಿಕ್ಕಮ್ಮನ್ನ ಹುಡ್ಕೊಂಡು ಹೋದ್ರೆ ಆಗ ಅನಂತಣ್ಣನ ನೋಡ್ಕೊಳ್ಳೋದು ಯಾರು? ಮಂಟಪದೊಳಗಡೆ ಇರೋ ರೂಮ್ ಕರ್ಕೊಂಡು ಹೋಗೋಣ ಬನ್ನಿ. I told you, Mukund. ಅವ್ರು ಯಾರು ಉಳ್ಕೊಳ್ಳೋದಿಲ್ಲ. ಸರ್, ನಿಮ್ಗೆ ನಾನ್ ಮಾಡಿರೋ ಕೆಲಸದಿಂದ ಖುಷಿ ಆಯ್ತಲ್ವಾ ಸರ್? ಹ್ಯಾಪಿ? ಸರ್. ಈ ಸಲ ನನಗೆ ಪ್ರಮೋಷನ್ ಸಿಗುತ್ತೆ. ಅನೂಪ್. ಸರ್, ಇದೇ ರೀತಿ ನೀನ್ ನನ್ಗೋಸ್ಕರ ಕೆಲಸ ಮಾಡ್ತಿರ್ಬೇಕು. ಮಾಡ್ತೀನಿ ಸರ್. ನಿನಗ್ ದುಡ್ಡಿನ ಯಾವ ಕೊರತೆನೂ ಆಗೋದಿಲ್ಲ. ಸರ್. ಈಗ ನೀನ್ ಹೋಗು. ಸರ್, ಆಶೀರ್ವಾದ ಮಾಡಿ ಸರ್. ಬರ್ತೀನಿ ಸರ್. ಮುಕುಂದ್. ಎಸ್ ಸರ್. ಪೆನ್ ಅಂಡ್ ಪೇಪರ್ ತಗೊಂಬ. ಅಗಸ್ಟಿನ್ ಸರ್ಗೆ ಲೆಟರ್ ಬರೀಬೇಕು. ಎಸ್ ಸರ್. ಸರ್, ನನ್ ಬಗ್ಗೆನೂ ಸ್ವಲ್ಪ ಚೆನ್ನಾಗಿ ಬರೀರಿ ಸರ್. ಸರ್, ನಾನು ಮುಂಚೆಯಿಂದ ನಿಮ್ ಜೊತೆಗೆ ಇದ್ದೀನಿ, ನಿಮಗೆ ಗೊತ್ತಲ್ಲ ಸರ್. ಸರ್, ಅವತ್ ನೀವೇ ನೋಡಿದ್ರಲ್ಲ, ಸ್ವದೇಶಿಗಳು ಹಾರಿಸಿದ ಗುಂಡು ನನ್ ಕಿವಿ ಪಕ್ಕದಲ್ಲೇ ಹೋಯ್ತಲ್ಲ, ನೀವೆಲ್ಲ ಇದ್ರಲ್ಲ ಸರ್. You native Indians. Worthless. ನಿನಗೆ ಪೇದೆ ಆಗೋ ಯೋಗ್ಯತೆನೂ ಇಲ್ಲ,
ಇಂಥ ದೊಡ್ಡ ಪೋಸ್ಟ್ ಅಲ್ಲಿದೆಯಾ? ರಬೇಶ್. ನನ್ನನ್ನ ಏಣಿ ತರ ಉಪಯೋಗಿಸ್ಕೊಂಡು ಒದ್ದೇ ಬಿಟ್ರಲ್ಲ. ಮುಕುಂದ್, ನೀನ್ ಇಲ್ಲಿವರೆಗೂ ಮಾಡಿರೋ ಎಲ್ಲ ಕೆಲಸ ಅನ್ಸಕ್ಸಸ್ಫುಲ್. ನಾನು ಅಗಸ್ಟಿನ್ ಸರ್ಗೆ ನಿನ್ನ ಅಗೇನ್ಸ್ಟ್ ರಿಪೋರ್ಟ್ ಮಾಡ್ತಾ ಇದ್ದೀನಿ. ಐ ವಿಲ್ ಮೇಕ್ ಶ್ಯೂರ್ ನಿನ್ನ ಡಿಮೋಷನ್ ಆಗ್ಬೇಕು. ಹಾ ಅನಂತಣ್ಣ, ನಾನು ಕೇಳಿಸ್ಕೊತಾ ಇದ್ದೀನಿ, ಹೇಳಿ. ಅನಂತಣ್ಣ ನಂಗೆ ಅನುಚಿಕಮ್ಮ ಯಾವ ಜಾಗದಲ್ಲಿದ್ದಾರೆ ಅಂತ ಹೇಳಿದ್ರು. ನೀವೆಲ್ಲರೂ ಇಲ್ಲೇ ಇರಿ, ನಾನು ಈಗಲೇ ಹೋಗಿ ಅನುಚಿಕಮ್ಮನ ಕರ್ಕೊಂಡ್ ಬರ್ತೀನಿ. ಈಗ ಬ್ರಿಟಿಷರು ನನ್ನ ಗುರ್ತು ಹಿಡಿಯಲ್ಲ. ಅನುಪಮ ಅವರೇ, ನಮ್ಮ ದೇಶದಲ್ಲಿ ಮನೆ ಮನೆಯಲ್ಲೂ ಭಾರತ ಮಾತೆ ಇದ್ದಾಳೆ. ರೂಪ ಮಾತ್ರ ಬೇರೆ ಅಷ್ಟೇ. ಈಗ ನೀವು ಹೊರಡಿ ಜತಿನವ್ರೆ, ಇಲ್ದೇ ಇದ್ರೆ ತಡ ಆಗತ್ತೆ. ನೀವು ಹೊರಟ ಮೇಲೆ ನಾನು ಹೊರಡ್ತೀನಿ. ನೀವೆಲ್ಲ ತುಂಬಾ ಹುಷಾರಾಗಿರ್ಬೇಕು. ನಾನು ಹೊರಡ್ತೀನಿ. ನಡಿ ಹೋಗೋಣ. ನಾನು ಹೊರಡ್ತೀನಿ ಈಗ. ಯಾರಿರ್ಬೋದು? ಅನುಚಿಕಮ್ಮ, ಸುಬಿ ನೀನಿಲ್ಲಿ ಈ ಜಾಗ ಹೇಗ್ ಗೊತ್ತಾಯ್ತು ನಿನ್ಗೆ? ಅನುಚಿಕಮ್ಮ, ಅನಂತ ನಂಗೆ ಗುಂಡ್ ಬಿದ್ದಿದೆ. ಅವರೇ ನಂಗೆ ಈ ಜಾಗದ ಬಗ್ಗೆ ಹೇಳಿದ್ದು. ಎದೆ ಮೇಲೆ ಕಿವಿ ಇಟ್ ಕೇಳ್ದೆ ಅವ್ರ ಎದೆ ಬಡ್ತ ಚೆನ್ನಾಗಿ ಕೇಳಿಸ್ತಾ ಇದೆ. ನಾವೀಗ್ಲೇ ಡಾಕ್ಟರ್ನ ಅನಂತಣ್ಣನ ಹತ್ರ ಕರ್ಕೊಂಡು ಹೋಗ್ಬೇಕು. ಇಲ್ದೇ ಇದ್ರೆ ತುಂಬಾ ದೊಡ್ಡ ಸಮಸ್ಯೆ ಆಗುತ್ತೆ. ಅನುಚಿಕಮ್ಮ, ನಾವಿಬ್ರು ಬೇಗ ಹೋಗಿ ಡಾಕ್ಟರ್ನ ಅನಂತಣ್ಣನ ಹತ್ರ ಕರ್ಕೊಂಡು ಹೋಗೋಣ. ಅನುಚಿಕಮ್ಮ.
ನಿಮ್ಗೆ ಈಗ ಔಷಧಿ ಏನು ಅಂತ ತಿಳಿತಾ? ಅನು ಅಕ್ಕ, ಡಾಕ್ಟರ್ ಅನಂತಂಗ್ ಕೊಟ್ಟಿರೋ ಔಷಧಿಗಳನ್ನ ಒಂದ್ಸಲ ನೋಡ್ಕೊಂಬಿಡಿ.